ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡುತ್ತಿರುವಂಥ ಎಲ್ಲ ನೌಕರರಿಗೆ ಸರ್ಕಾರವು ಕಾಲಕ್ಕೆ ಕನಿಷ್ಠ ವೇತನ, ಸೇವಾ ಭದ್ರತೆ, ಪಿಂಚಣಿ ಇತರೆ ಎಲ್ಲ ಸೌಲಭ್ಯಗಳನ್ನು ಕೊಡುವಲ್ಲಿ ನಿರ್ಲಕ್ಷ್ಯ ಮತ್ತು ಮಲತಾಯಿ ಧೋರಣೆ ತೋರುವುದನ್ನು ಖಂಡಿಸಿ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ರಾಜ್ಯ ಸಮಿತಿಯ ಒಂದು ಕರೆ ಮೇರೆಗೆ ಇವತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತಿಯ ನೌಕರರು ನಾವು ಒಂದು ಪ್ರತಿಭಟನಾ ಮೂಲಕ ಮನವಿಯನ್ನು ಕೊಟ್ಟ ರಾಜ್ಯ ಸರ್ಕಾರಕ್ಕೆ ಒಂದು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಗ್ರಾಮ ಪಂಚಾಯತಿ ಕೆಲಸ ಮಾಡೋಂಥ ನೌಕರಿಗೆ ಕನಿಷ್ಠ ವೇತನ ಇಲ್ಲಿವರೆಗೆ ಜಾರಿ ಮಾಡಿಲ್ಲ. ಆಮೇಲೆ ಅವರು ಸೇವಾ ಭದ್ರತೆಯನ್ನು ಸರಿಯಾಗಿ ಒದಗಿಸಿಲ್ಲ. ಸ್ವಚ್ಛವಾಹಿನಿ ನೌಕರಿಗೆ ಅವ್ರಿಗೆ ಸರಿಯಾಗಿ ಕೆಲಸ ಕೊಟ್ಟಿಲ್ಲ, ವೇತನ ಕೊಟ್ಟಿಲ್ಲ. ಆಮೇಲೆ ಕೆಲಸದಲ್ಲಿ ತೆಗೆಯುವಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಅವರು ಸ್ವಸಹಾಯ ಸಂಘದ ಮೂಲಕ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ನಿರ್ಲಕ್ಷ್ಯವನ್ನು ಮಾಡ್ತಿದ್ದಾರೆ. ಆಮೇಲೆ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡುವಂಥ ವಾಟರ್ಮನ್ನ, ಸ್ವೀಪರ, ಸಿಪಾಯಿ, ಬಿಲ್ ಕಲೆಕ್ಟರ್, ಕ್ಲರ್ಕ್ ಡಾಟಾ ಎಂಟ್ರಿ ಸಾಕಷ್ಟು ನಮ್ಮ ನೌಕರರಿಗೆ ಅನುಮೋದನೆ ಕೊಡಬೇಕು. ಯಾಕಂದರೆ ಸಾಕಷ್ಟು ಜನ ಸುಮಾರು ಒಂದು 48,000 ನಮ್ಮ ನೌಕರರಿದ್ದರೆ ಅದರಲ್ಲಿ ಸುಮಾರು ಒಂದು 15-20 ಸಾವಿರ ಜನಕ್ಕೆ ಸರಿಯಾಗಿ ಅನುಮೋದನೆ ಆಗಿಲ್ಲ. ಆ ಅನುಮೋದನೆಯನ್ನು ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘವು ಒಂದು ಸತತ ಪ್ರಯತ್ನದಿಂದ ಮಾಡೋಕ್ಕೆ ಸರ್ಕಾರನ ಆದೇಶ ಮಾಡಿದ್ದಾರೆ. ಬಟ್ ಏನಾಗೈತೆ ಅಂದರೆ ಜಿಲ್ಲಾ ಪಂಚಾಯತ್ ಹಂತದಲ್ಲಿ ನಾನಾ ಕಾರಣಗಳನ್ನು ಒಡ್ಡಿ, ಅಂದರೆ ತಾತ್ಕಾಲಿಕ, ಹಂಗಾಮಿ, ಗುತ್ತಿಗೆ, ದಿನಗೂಲಿ ಈ ರೀತಿ ಟ್ರಾವ್ ಇದೆ ಅಂತ ಅವರ ಅನುಮೋದನೆಗಳನ್ನು ನಿರಾಕರಣೆ ಮಾಡ್ತಿದ್ದಾರೆ. ಆದ್ರೆ ಆ ನೌಕರನ ಭವಿಷ್ಯ ಬಗ್ಗೆ ಅವ್ರು ವಿಚಾರ ಮಾಡ್ತಿಲ್ಲ. ಯಾಕಂದರೆ ಟ್ರಾವ್ ಮಾಡೋರು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ, ಆಮೇಲೆ ಬಾಡಿ ಕಮಿಟಿ, ಅದನ್ನು ಈ ನಮ್ಮ ಜಿಲ್ಲಾ ಪಂಚಾಯತಿ ಅವರು ಅದನ್ನು ಬಿಟ್ಟು ಅವರಿಗೆ ಒಂದು ಅವರ ಒಂದು ಸೇವಾ ಮನೋಭಾವ ಮತ್ತು ಅವರ ಕಾರ್ಯದಕ್ಷತೆ ನೋಡಿ ಅವರಿಗೆ ಅನುಮೋದನೆ ಕೊಡಬೇಕು. ಯಾಕಂದರೆ ರಾಜ್ಯದಲ್ಲಿ ಬೇರೆ ಜಿಲ್ಲೆಗಳು ಎಲ್ಲ ಕಡೆ ಕೊಟ್ಟಾರ, ನಮ್ಮ ಜಿಲ್ಲೆಯಲ್ಲೂ ಕೊಡಬೇಕು. ಅದೇ ರೀತಿ ಸರ್ಕಾರವು ಸಹ ಎಲ್ಲ ನೌಕರರಿಗೂ ಕನಿಷ್ಠ ವೇತನ ಕೊಡ್ತಾನಂತ ಸುಮಾರು 4-5 ವರ್ಷದಿಂದ ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ, ಇನ್ನೂರಿಗೆ ಕೊಟ್ಟಿಲ್ಲ. ಇದರಿಂದ ನಾವು ಹಗಲಿರೋಳು ಕೆಲಸ ಮಾಡ್ತಿದ್ದೇವೆ. ಬಟ್ ಯಾವುದೇ ರೀತಿಯ ನಮ್ಗೆ ಕನಿಷ್ಠ ವೇತನ ಇಲ್ಲ. ಅದನ್ನು ಸಹ ಕೊಡಬೇಕು. ಕೊಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡಿ ನಮ್ಮ ಸೌಲಭ್ಯನ ಪಡೆದುಕೊಳ್ಬೇಕನ್ನುವಂಥ ಒಂದು ನಮ್ಮ ರಾಜ್ಯ ಸಮಿತಿಯ ಒಂದು ಕರೆ ಮೇರೆಗೆ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮಠಪ್ಪ ವಿಜಯಂತ್ರಂತೆ, ಬೆಳಗಾವಿ ಜಿಲ್ಲಾ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ. ನೌಕರರ ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಈಗಾಗಲೇ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿವ್ ನಾವು. ಆದ್ರ ಪ್ರಮುಖವಾದಂತ ಬೇಡಿಕೆಗಳನ್ನ ಈಡೇರಿಸಬೇಕನ್ನುವಂತ ನಿಟ್ಟಿನಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯತ್ಗಳ ಮುಂದೆ ಹೋರಾಟ ಮಾಡಬೇಕು ಅನ್ನುವಂತ ಒಂದು ಕರೆ ಕೊಟ್ಟಿದ್ದರ ಭಾಗವಾಗಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಚಲೋ ಕಾರ್ಯಕ್ರಮವನ್ನ ಮಾಡಿವ್ ನಾವು. ಜಿಲ್ಲಾ ಪಂಚಾಯತಿ ಚಲೋ ಕಾರ್ಯಕ್ರಮ ನಾವು ಮಾಡಕತ್ತೀವಿ ಅಂತ ಹೇಳಿ ಈಗಾಗಲೇ ನಾವು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪತ್ರ ಕೊಟ್ಟ ಹೇಳಿ ಹೋಗಿವ್ ನಾವು. ಆಮೇಲೆ ಬೆಳಿಗ್ಗೆ ಮೆಸೇಜ್ ಬಿಟ್ಟಿವಿ, ದಯವಿಟ್ಟು ನೀವು ಸ್ಥಾನಿಕವಾಗಿ ಇರಬೇಕು, ಮನವಿ ಪತ್ರ ತಗೋಬೇಕು, ನಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ. ಅವರು ದಯವಿಟ್ಟು ಎಲ್ಲಿ ಹೋಗಿರ್ಬೋದು, ಆದ್ರೆ ಇಲ್ಲಿ ಅಧಿಕಾರಿಗಳು ದಯವಿಟ್ಟು ಅವ್ರಿಗೆ ಫೋನ್ ಮಾಡಿ ಕರೆಸುವಂತ ವ್ಯವಸ್ಥೆ ಮಾಡ್ಬೇಕು ಅನ್ನುವಂಥದ್ದು ಮೊದಲೇದಾಗಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಬೇರೆ ಬೇರೆ ಬೇಡಿಕೆಗಳದಾವ್, ಸ್ಥಳೀಯ ಮಟ್ಟದ ಬೇಡಿಕೆಗಳದಾವ್ ಮತ್ತು ರಾಜ್ಯ ಮಟ್ಟದ ಬೇಡಿಕೆಗಳದಾವ್. ಈಗಾಗಲೇ ರಾಜ್ಯ ಮಟ್ಟದಲ್ಲಿ 2022ರಿಂದ ಇದು 26ರವರೆಗೇನು ಹಲವಾರು ಸಾರಿ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಿ ಸರ್ಕಾರದ ಗಮನವನ್ನು ನಾವು ಸೆಳೆದಿವಿ. ಸರ್ಕಾರದ ಗಮನ ಸೆಳೆದಿದ್ದರ ಭಾಗವಾಗಿ ಹಲವಾರು ಸುತ್ತಿನ ಮಾತುಕತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳ ಜೊತೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂತಹ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ಹಲವಾರು ಸುತ್ತಿನ ಮಾತುಕತೆ ಆಗ್ಯಾವ. 22 ಬೇಡಿಕೆಗಳ ಪಟ್ಟಿಯನ್ನು ಇಟ್ಟುಕೊಂಡು ಹಲವಾರು ಬಾರಿ ನಾವು ಸಭೆಗಳನ್ನು ಮಾಡಿ ಅದರಲ್ಲಿ ಒಂದು 2-3 ಬೇಡಿಕೆಗಳನ್ನ ಹೊರತುಪಡಿಸಿದ್ರೆ ನಮ್ಮ ಪ್ರಮುಖವಾಗಿ 17 ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ಮಾಡಿವಿ. ಅವರು ಯಾವುದೇ ರೀತಿಯಿಂದ ಸ್ಪಂದನೆ ಮಾಡದೇ ಇರುವುದರಿಂದ ಸಚಿವರ ಮನೆ ಚಲೋ ಕಾರ್ಯಕ್ರಮ ಮಾಡಿವಿ ನಾವು. ಆಗಸ್ಟ್ 1ನೇ ತಾರೀಕು 2025 ಇಸ್ವಿಯೊಳಗೆ ನಾವೊಂದು ಗುಲ್ಬರ್ಗ ಚಲೋ ಕಾರ್ಯಕ್ರಮ ಮಾಡಿ ಅವ್ರ ಮನೆಯವರಿಗೆ ಹೋಗಿ ಮನವಿಯನ್ನ ಕೊಟ್ಟು ಬಂದಿದ್ದು ನಿಮ್ಗೆಲ್ಲ ಗೊತ್ತೈತಿ. ಅಷ್ಟಾದ್ರೂ ಸಹ ಗ್ರಾಮ ಪಂಚಾಯತಿ ನೌಕರರ ಬೇಡಿಕೆಗಳ ಬಗ್ಗೆ ಸ್ಪಂದಿಸದೇ ಇರುವಾಗ ಮತ್ತೆ ನಾವೇನೈತಿ ಮಾರ್ಚ್ ತಿಂಗಳಲ್ಲಿ ಮತ್ತು ಜೂನ್ ತಿಂಗಳಲ್ಲಿ 2025 ಮತ್ತೆ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಿ ಮತ್ತೆ ಒಂದು ಹೋರಾಟ ಮಾಡಿದ್ದೇವೆ. ಕೊನೆಯದಾಗಿ 2025 ಡಿಸೆಂಬರ್ 20ರಿಂದ ಅನಿರ್ದಿಷ್ಟ ಹೋರಾಟ ಮಾಡ್ತೀವಿ ಅಂತ ಹೇಳಿ ಫ್ರೀಡಂ ಪಾರ್ಕ್ ನಲ್ಲಿ ನಾವು ನಮ್ಮ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. ನಿಮ್ಗೆಲ್ಲರಿಗೂ ಗೊತ್ತೈತಿ, ಆ ಹೋರಾಟದಲ್ಲಿ ಬಂದಂತ ನನ್ನ ಪಗಾರ ಕಡಿಮೆ ಐತಿ, ಹೆಂಡತಿ ಮಕ್ಕಳು ಸಾಕಾಕ್ ಆಗವಲ್ತು, ಇವತ್ತಿನ ಬೆಲೆ ಏರಿಕೆ ಆಧಾರದಲ್ಲಿ ನನ್ನ ಪಗಾರ ಹೆಚ್ಚಿಕೊಡ್ರಿ ಅಂತ ಹೇಳಿ ಎಲ್ಲಾ ಸಿಬ್ಬಂದಿ ಕೇಳಕ್ ಬಂದಿದ್ರು. ಅಲ್ಲಿ ಒಬ್ಬ ಬಿಜಾಪುರದ ಸಿಬ್ಬಂದಿ ವಾಟರ್ಮನ್
ಉಸ್ಮಾನ್ ಗನಿ ಮುಲ್ಲಾ ಅಂತ ಹೇಳಿ ನನಗೆ ವೇತನ ಹೆಚ್ಚು ಬೇಕು ಸರ್ ಅಂತ ಹೇಳಿ ಅವನು ಕೇಳೋದ್ ಬಂದಿದ್ದ. ಅವತ್ತೇ ಅವಾಗ ಹಾರ್ಟ್ ಅಟ್ಯಾಕ್ ಸತ್ತವ, ತಿಳ್ಕೊಂಡವ. ಆದ್ರೂ ನಾವು ಸರ್ಕಾರಕ್ಕೆ ಹೇಳಿದೀವಿ, ಪಗಾರ ಕೇಳಾಕ್ ಬಂದವ ಇಲ್ಲೇ ತನ್ನ ಮನೆಯ ಪರಿಸ್ಥಿತಿಯನ್ನ ಇದು ಮಾಡ್ಲಾರ್ದೆ ಇವತ್ತು ತಿಳ್ಕೊಂಡಾನ ಅಂತ ಹೇಳಿ ಅಲ್ಲಿ ನಾವು ಗಲಾಟೆನೂ ಆತಲ್ಲೇ. ಆದ್ರೆ ಇಮಿಡಿಯೇಟ್ ಆಗಿ ಏನ್ ಮಾಡಿಬಿಟ್ರ ಉಸ್ಮಾನ್ ಗನಿ ಮುಲ್ಲಾ ಡೆಡ್ ಬಾಡಿ ಒಯ್ದು ನಮ್ಗ ಹೇಳಿ ಇದನ್ ಮಾಡಿದ್ವಿ ಬಿಡ್ರಿ, ಆದ್ರ ಅವ್ನ್ ಪರಿಹಾರ ಕೊಡ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಿದೀವಿ. ಹೋರಾಟ ಮಾಡಿ ಪರಿಹಾರ ತಗೊಂಡಿವಿ.